ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಕೆಸರು ಗದ್ದೆಯಾದ ಜಕನೂರು ಗ್ರಾಮದ ಮುಖ್ಯ ರಸ್ತೆ ಗುಂಡಿಗಳಲ್ಲೇ ಬೈಕ್ ಸವಾರರು ಸಂಚರಿಸ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರು ಬೈಕ್ ಸವಾರರಿಗೆ ಅಪಾಯ ಗ್ಯಾರಂಟಿ. ಈ ದೋ ಅಂತ ಮಳೆ ಸುರಿಯೋದು ಒಂದು ಕಡೆ ಆದ್ರೆ, ಜೋರಾಗಿ ಬರೋದು ಒಂದು ಕಡೆ ಆದ್ರೆ, ಈ ಜಿಟಿ ಜಿಟಿ ಮಳೆ ಇರುತ್ತಲ್ಲ, ಈ ರಸ್ತೆಗಳನ್ನೆಲ್ಲ ಮೊದಲೇ ಹಳ್ಳಿಗಳಲ್ಲಿ ರಸ್ತೆಗಳು ಚೆನ್ನಾಗಿರಲ್ಲ ರೀ. ಆ ಹಳ್ಳಿಗಳ ರಸ್ತೆಗಳೆಲ್ಲ ಈ ಕೆಸರು ಗದ್ದೆಗಳಾಗ್ಬಿಡ್ತವೆ. ಈ ಹೊಲದಲ್ಲಿ ಇರ್ತಾವಲ್ಲ ಗದ್ದೆಗಳು, ಹಂಗೆ ಕಾಣಿಸ್ತಾ ಇರ್ತವೆ. ಅಲ್ಲಿ ವಾಹನ ಸವಾರರಾಗಿರ್ಬೋದು, ಈ ನಡ್ಕೊಂಡು ಹೋಗಿರ್ತಾರಲ್ಲ ಅವರೇ ಜಾರು ಬೀಳ್ತಾ ಇರ್ತಾರೆ. ಅಂತ ರಸ್ತೆಗಳಾಗ್ಬಿಟ್ಟಿರ್ತಾವು. ಇನ್ನು ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು, ಎಲ್ಲಾದ್ರೂ ಸ್ಲಿಪ್ ಆಗ್ಬಿಟ್ರೆ ಮುಗಿದೋಯ್ತು, ಟಬಾಕೊಂಡ್ಬಿಡ್ತಾರೆ. 8 ವರ್ಷಗಳಿಂದ ದುರಸ್ತಿ ಕಾಣದ ರಸ್ತೆ ಅದು ನೋಡಿ. ಅಲ್ಲಲ್ಲಿ ಗುಂಡಿಗಳು, ಅಲ್ಲಲ್ಲ ರಸ್ತೆನೇ ಕಾಣಿಸ್ತಾ ಇಲ್ಲ, ಗುಂಡಿ. ಅದೇನು ರಸ್ತೆನಾ ಅಥವಾ ಗುಂಡಿಗಳ ಸಾಮ್ರಾಜ್ಯನ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ವಂತೆ ಅಧಿಕಾರಿಗಳು. ಒಂದು ಒಳ್ಳೆ ರೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಅಲ್ಲಿನ ವ್ಯವಸ್ಥೆ ನೋಡಿ ಹೆಂಗಿರಬಹುದು ಅಂತ. ಸಾಕಷ್ಟು ಮನವಿ ಮಾಡಿದ್ದಾರೆ, ಆದರೆ ಅಧಿಕಾರಿಗಳು ಮಾತ್ರ ಅದಕ್ಕೆ ಕ್ಯಾರೆ ಅಂತಿಲ್ಲ. ಜನಪ್ರತಿನಿಧಿಗಳು ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಜನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ ಅಲ್ಲಿ ವೇಗವಾಗಿ ಬಂದು ಅಲ್ಲಿ ನೀರು ನಿಂತ್ಕೊಂಡಿದೆಯಲ್ಲ, ಅಲ್ಲಿ ಏನಾದರೂ ಬಿದ್ದು ಬಿಟ್ಟರೆ ಮುಗಿದ ಕತೆ. ಶಾಸಕರಲ್ಲಿ ವಿನಂತಿ ಮಾಡಿಕೊಂಡುಕೊಂಡು ಸಾಕಾಗಿ ಹೋಗಿದೆ. ನಮ್ಮ ಗ್ರಾಮಸ್ಥರು ಒಟ್ಟುಗೂಡಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡಲಾರದಕ್ಕಾಗಿ ಜಮಖಂಡಿ ಟು ಗಲಗಲಿ ರಸ್ತೆ ನಮ್ಮ ಜಕನೂರು ಪಕ್ಕದಲ್ಲಿ ಈ ರೀತಿ ಆಗಿದೆ. ಹಾಳು ಹದಗೆಟ್ಟು ಯಾರೂ ಕೂಡ ಇದರ ಕಡೆ ಕಿಂಚಿತ್ತೂ ನೋಡಲಿಕ್ಕೆ ತಯಾರಿಲ್ಲ. ಇದು ಇದೇ ರೀತಿ ಮುಂದುವರೆದರೆ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಿ ಈ ರಸ್ತೆ ಬಂದ್ ಮಾಡಿ ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಸ್ಥಿತಿಗೆ ಬಂದು ನಾವು ತಲುಪಿಬಿಟ್ಟಿವಿ. ಇವಾಗ ಇದು ಈ ಎಚ್ಚರಿಕೆ ಗಂಟೆಗೆ ತಾವು ಮಣಿದು ಹೋದರೆ ಸರಿ ಹೋಯಿತು. ಇಲ್ಲದೇ ಇದ್ದರೆ ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗ್ತೈತಿ. ಶಾಸಕರಲ್ಲಿ ವಿನಂತಿ ಮಾಡಿಕೊಂಡುಕೊಂಡು ಸಾಕಾಗಿ ಹೋಗಿದೆ. ನಮ್ಮ ಗ್ರಾಮಸ್ಥರು ಒಟ್ಟುಗೂಡಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡಲಾರದಕ್ಕಾಗಿ ಜಮಖಂಡಿ ಟು ಗಲಗಲಿ ರಸ್ತೆ ನಮ್ಮ ಜಕನೂರು ಪಕ್ಕದಲ್ಲಿ ಈ ರೀತಿ ಆಗಿದೆ.